ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಪಂಕಜ ಅಮ್ಮ ಅವರು ಕನ್ನಡ ಚಿತ್ರರಂಗದ ದಿಗ್ಗಜ ನಟರು. ಅಂದರೆ ವಿಷ್ಣುವರ್ಧನ್ ಅವರು, ಪ್ರಭಾಕರ್ ಅವರು ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಇವ್ರ ಜೊತೆ ಸಿನಿಮಾಗಳನ್ನು ಮಾಡಿದ್ದಾರೆ. ಈ ಸಿನಿಮಾಗೆ ಅವ್ರಿಗೆ ಅವಕಾಶ ಹೇಗೆ ಸಿಕ್ತು ಮತ್ತು ಈ ಸಿನಿಮಾಗಳಲ್ಲಿ ಆದಂಥ ಅನುಭವಗಳನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮ್ಮ ವಿಷ್ಣು ದಾದಾ ಅವರು, ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡ್ತೀರಾ. ಅದರಲ್ಲಿ ಕರ್ನಾಟಕ ಸುಪುತ್ರ ಕೂಡ ಒಂದು ಮೂವಿ. ಅದಕ್ಕೆ ನಿಮಗೆ ಅವಕಾಶ ಹೇಗೆ ಸಿಕ್ತು ಮತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದಂಥ ಅನುಭವ ಹೇಗಿತ್ತು ಅಮ್ಮ? ಅದು ಮೈಸೂರಲ್ಲಿ ಶೂಟಿಂಗ್ ಇತ್ತು. ನಾನು ಬೆಂಗಳೂರಲ್ಲಿದ್ದೆ. ಆಗ ನಮ್ಮ ವಿಶ್ವಣ್ಣ ಅಂತ ಹೇಳಿ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು. ಶ್ಯಾಮಲಾ ಮೇಡಮ್ ಅಂತಿದ್ದಾರೆ, ಆರ್ಟಿಸ್ಟು. ಅವ್ರ ಹಸ್ಬೆಂಡು ಅವರು ನನಗೆ ಒಂದು ಫೋನ್ ಮಾಡಿದ್ರು. ನಿಂಗೊಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಬರಬೇಕಮ್ಮ, ಇಲ್ಲೇ ಉಳ್ಕೋಬೇಕಾಗತ್ತೆ ಮೈಸೂರಲ್ಲೇ ಅಂದರು. ಆಯಿತು ಅಣ್ಣ ಬರ್ತೀನಿ ಅಂಥೇಳಿ ನನಗೆ ಅಲ್ಲೇ ರೂಮೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ನಂದು ಒಂದು ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು, ವೈಟು ಡ್ರೆಸ್ಸು, ಪ್ಯಾಂಟು. ಅಲ್ಲೇನಾಗುತ್ತೆ, ವಯಸ್ಸಾದವರೆಲ್ಲ ಪೋಸ್ಟ್ಗಳನ್ನ ಒಂದು ಕರ್ನಾಟಕದ ಬಗ್ಗೆ ಅದಕ್ಕೂ ಪೋಸ್ಟ್ ಅಂಟಿಸೋಕ್ಕೆ ಕೊಟ್ಟಿರ್ತಾರೆ. ಇವರೆಲ್ಲ ಗಮ್ ಹಾಕಿ ಅಂಟಿಸ್ತಾ ಇರ್ತಾರೆ. ಅಂಟಿಸುವಾಗ ಪಕ್ಕದಲ್ಲಿ ಯಾವುದೋ ಒಂದು ಹುಡುಗಿದು ಫೋಟೋ ಇರುತ್ತೆ. ಅದು ನೋಡಿಕೊಂಡು ಇದನ್ನು ಅಂಟಿಸುವಾಗ ಅವರು ಅದ್ರ ಬಗ್ಗೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟರು. ರತ್ನಾಕರ್ ಅವರು ಮತ್ತು ಇನ್ನೊಂದಿಬ್ಬರು ಆರ್ಟಿಸ್ಟ್ಗಳೆಲ್ಲ ಬಳಿತಾ ಇರ್ತಾರೆ. ನಾನು ಅಲ್ಲಿಂದ ಜೀಪ್ ಬಂದು ಛಕ್ ಅಂತ ಇಳಿತೀನಿ. ಇವ್ರು ಏಣಿ ಹಾಕಿ ಹತ್ತಿರ್ತಾರಲ್ಲ, ಹೇ ಏನ್ರ ಏನಿದೆಲ್ಲ ನೀವು ಪೋಸ್ಟ್ ಹಚ್ತಾ ಇದ್ರೆ ಹುಡುಗಿ ನೋಡ್ಕೊಂಡಿರ್ತೀರ, ಬಿದ್ದೇನೋ ಸತ್ರ ಯಾರೇ ಜವಾಬ್ದಾರಿ? ನಾವೇ ಜವಾಬ್ದಾರಿ ತಗೋಬೇಕು ನಿಮ್ಮ ಬಗ್ಗೆನೂ, ಇಳಿರೇ ಕೆಳಕ್ಕೆ ಅಂತೀನಿ. ಇಲ್ಲ ಮೇಡಮ್. ಹಾಂ ಮೇಡಮ್ ನೀವು? ಅವರು ಅಲ್ಲಿ ಬಿಟ್ಬಿಡ್ತಾರೆ ಆ ಫೋಟೋ ನೋಡೋದನ್ನ, ನನ್ನ ನೋಡೋಕೆ ಶುರು ಮಾಡ್ಬಿಡ್ತಾರೆ. ಏನು ಮೇಡಮ್ ನೀವು ಹೈಟು, ಏನು ಪರ್ಸ್ನಾಲಿಟಿ ಮೇಡಮ್, ಕೆಳಗೆ ಇಳಿತೀರಾ ಬೇಕಾ ಅಂತ ಕೋಲ್ ತೋರಿಸ್ತೀನಿ. ಮೇಡಮ್ ಹೊಡಿಬೇಡಿ ಮೇಡಮ್, ಇಳಿತೀವಿ ಮೇಡಮ್ ಅಂತ ಕೆಳಗೆ ಇಳಿತಾ ಇರ್ತಾರೆ. ಅಷ್ಟೊತ್ತಿಗೆ ವಿಷ್ಣು ಸಾರ್ ಬರ್ತಾರೆ. ಅವರು ನನಗಿನ್ನ ಹೈಯರ್ ಆಫೀಸರ್, ಅವರು ದೊಡ್ಡ ಆಫೀಸರು. ಅವ್ರು ಬರ್ತಾರೆ, ಬಂದು ಚಕ್ ಅಂತ ನೋಡ್ತಾರೆ. ಏನಿದೆಲ್ಲ ಗಲಾಟೆ ನೋಡಿ ಸರ್, ಏಣಿ ಹಾಕ್ಕೊಂಡು ಅಲ್ಲೆಲ್ಲೋ ನೋಡ್ಕೊಂಡು ಏನೋ ಮಾಡ್ತಿದ್ದಾರೆ. ಹಿರಿ ಜೀವಗಳು ಏನೋ ಹೆಚ್ಚು ಕಮ್ಮಿಯಾಗಿ ಬಿದ್ದರೆ ಯಾರು ಸರ್ ಜವಾಬ್ದಾರಿ? ನಾವು ಟ್ರಾಫಿಕ್ ಕೆಲಸ ಮಾಡೋರು ಇಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಟ್ರಾಫಿಕಲ್ಲಿ ಏಣಿ ಬಣ್ಣ ಎಲ್ಲ ಹಿಂಗೆಲ್ಲ ಇಟ್ಕೊಂಡು, ಏನು ಸರ್ ಇದು ಜವಾಬ್ದಾರಿನಿಲ್ಲ ಸರ್, ಸ್ವಲ್ಪ ಹೇಳಿ ಸರ್ ಅನ್ನೋ ಥರ. ಹೇಳ್ರಿ ಮೇಡಮ್ ಹೇಳ್ತಾರೆ, ನಿಜನ್ರಿ ಹಂಗೆ ಅಂತ ಸಾರ್ ಅವ್ರನ್ನ ಬೈದು ಜೋರು ಮಾಡಿ ಅವ್ರನ್ನೆಲ್ಲ ಕಳಿಸಿ ಹೋಗೋದು. ಟ್ರಾಫಿಕಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಕೊಂಬನ್ನಿ ಅಂತ ನಾನು ಕಳಿಸ್ತಾರೆ. ನಾನು ಅಲ್ಲಿ ಅದು ಯಾವುದೋ ಫಂಕ್ಷನ್ಗಳದ್ದು ಆರ್ಕೆಸ್ಟ್ರದ್ದು ಏನು ನಡೀತಿರುತ್ತೆ, ಅಲ್ಲೇನು ಗಲಾಟೆ ಗದ್ದಲಾಗುತ್ತೆ ಅದನ್ನೆಲ್ಲ ಮೇನ್ ರೋಡಲ್ಲಿ ಮಾಡಬಾರ್ದು ಅಂಥೇಳಿ ಅಂತೆಲ್ಲ ಹೇಳ್ತಾರೆ. ಅದನ್ನು ನೋಡ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ ಅದು. ಅದರಲ್ಲಿ ಸಾರು ನನಗೆ ಹೆದರ್ಬೇಡಮ್ಮ, ನಾನು ಸ್ವಲ್ಪ ಹೆದರ್ತಿದ್ದೆ ಅವ್ರ ಜೊತೆ ಪಾತ್ರ ಮಾಡೋಕ್ಕೆ. ಅದೇ ಒಂಥರ ಮನಸ್ಸಿಗೆ ಇದಾಗೋದು. ಆಮೇಲೆ ಕರ್ನಾಟಕ ಸುಪುತ್ರ ಶೂಟಿಂಗ್ ಮುಗೀತು. ಆಮೇಲೆ ಸರ್ ನನಗೂ ಅವಕಾಶಗಳಿಲ್ಲ, ನಂಗೊಂದು ಅವಕಾಶಗಳು ಕೊಡಿಸಿ ಸರ್ ನಿಮ್ಮ ಫಿಲಮಲ್ಲಿ ನಂಗೊಂದು ಅವಕಾಶ. ಆವಾಗ ನನಗೆ ಎಲ್ಲ ಪಿಕ್ಚರ್ಲು 2 ಸೀನ್ ಸಿಗಂಗೆ ಮಾಡಿದ್ರು ಅವರು. ಅದೇ ಕರ್ನಾಟಕ ಸುಪುತ್ರ ಆದಮೇಲೆ ಸಾರೇ ನನಗೆ 2 ಪಿಕ್ಚರ್ಗೆ ಅವಕಾಶ ಕೊಡಿಸಿದ್ರು. ಆಮೇಲೆ ಚೆನ್ನಾಗಿ ಮಾಡ್ತೀರಮ್ಮ ನೀವು, ಎಲ್ಲ ಎಷ್ಟು ಮೆಮೊರಿ ಪವರ್ ಇದೆ ನಿಮಗೆ, ಆಮೇಲೆ ಓದೋಕ್ಕೆ ಬರಲ್ಲ, ಡೈರೆಕ್ಟಾಗಿ ಹೇಳ್ತಿದ್ದಂಗೆ ಮೈಂಡ್ಗೆ ಹಾಕ್ಕೊಂಡು ಎಷ್ಟು ಫಾಸ್ಟಾಗಿ ಮಾತಾಡ್ತೀರಾ. ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬರಬೇಕು, ಡೈಲಾಗ್ಗಳನ್ನ ಓದ್ಕೊಂಡು ಮಾಡ್ಕೊಂಡು ಬರ್ತೀವಿ. ಲಾಂಗ್ ಡೈಲಾಗ್ ಅವ್ರದ್ದೆಲ್ಲ. ನಮ್ಮದೇ ನೀವೇ ಒಂದು ಡೈಲಾಗೇ ಮಾತಾಡ್ಬಿಡ್ತೀರಲ್ಲಮ್ಮ ಅಂತ ಹೇಳೋರು. ಏನೋ ಗೊತ್ತಿಲ್ಲ ಸರ್ ನನಗೆ. ಆಫ್ ಸ್ಕ್ರೀನ್ ಹೇಗಿರ್ತಿದ್ರು ಅಮ್ಮ ವಿಷ್ಣುವರ್ಧನ್ ಅವರು? ಎಲ್ಲರ ಹತ್ರ ಚೆನ್ನಾಗಿರ್ತಾ ಇದ್ರು, ಜಾಲಿಯಾಗಿ ಮಾತಾಡ್ಕೊಂಡಿರೋರು. ರಾಜಾನಂದ್ ಸಾರ್ ಬರೋರು, ಅವ್ರಿಗೆ ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಮಾತಾಡೋದು, ಕಾಮಿಡಿ ಮಾತಾಡೋದು ಎಲ್ಲ. ಆಮೇಲೆ ಯಾರನ್ನೂ ಅವರು ಅಷ್ಟೇ, ನಾವು ಹಿರಿಯ ಅವ್ರು ಚಿಕ್ಕವರು ಜೂನಿಯರ್ ಆರ್ಟಿಸ್ಟ್ ಸೀನಿಯರ್ ಅವೆಲ್ಲ ಏನಿರಲಿಲ್ಲ. ನಾವೆಲ್ಲ ಒಂದು B.C ಇರುತ್ತೆ, B ಗುಂಪಲ್ಲಿ ನಾವು ಬರ್ತಾ ಇದ್ವಿ. ಬಟ್ ನಮ್ಮನ್ನ ಚೆನ್ನಾಗಿ ಊಟಕ್ಕೆ ಜೊತೆಲೆ ಕೂರಿಸ್ಕೊಳ್ಳೋರು. ಮನೆಯಿಂದ ಯಾರು ಊಟ ಗೀಟ ಯಾರು ಕೊಟ್ಟು ಕಳಿಸಿದ್ರೆ ನಮಗೂ ಒಂದು ಚುಚ್ಚೂರು ಹಾಕೋರು ತಿನ್ನೋಕ್ಕೆ. ಆ ಥರ ವ್ಯಕ್ತಿತ್ವ ಅವರು. ತುಂಬ ಸುಂದರವಾಗಿದ್ರಂತೆ ನೋಡೋದು ಮೇಡಮ್. ನಮ್ಮ ಅದೃಷ್ಟ ಮೇಡಮ್, ಅವ್ರ ಜೊತೆ ನಾವು ಪಾಠ ಮಾಡಿರೋದು. ಅಯ್ಯೋ, ನೀವು ನಂಬ್ತಿರಲ್ಲ, ಆಪ್ತ ಮಿತ್ರ ಒಂದು 5-6 ಸರಿ ನೋಡಿರ್ಬೋದು.
ಅವ್ರ ಜೊತೆ ಪಾಠ ಮಾಡಿದ್ದೀನಲ್ಲ ಅನ್ನೋ ಖುಷಿಗೆ. ಆಮೇಲೆ ಅವ್ರು ನಗ್ನಗ್ತಾ ಮಾತಾಡೋರು, ಅವರಲ್ಲಿ ನಾನತ್ವ ಇರಲಿಲ್ಲ, ಅಹಂ ಇರಲಿಲ್ಲ. ಒಂದು ಬಾಂಧವ್ಯಗಳು, ಒಡನಾಟಗಳು ಹೆಂಗಿದ್ ಅಂದರೆ ಒಂದು ಮನೆಯ ಕುಟುಂಬದವ್ರ ಜೊತೆ ನಿಂತ್ಕೊಂಡು ಆಮೇಲೆ ಹಿಂಗಲ್ಲ ಇದನ್ನ ಹಿಂಗೆ ಮಾಡಿ ಅದು ಹಂಗೆ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ, ಅದು ಒಂದೊಂದೊಂದು ರಫ್ ಆಗಿ ಮಾತಾಡಿ ಒಂದೊಂದು ಯಾವ್ದು ಬರುತ್ತೆ ಅಲ್ಲ ಸ್ಮೂತಾಗಿ ಮಾತಾಡ್ಬೇಕು, ಅದನ್ನ ಆ ಥರ ಮಾಡಿ ವೇರಿಯೇಷನ್ನು ಅಂತೇಳಿ. ನಮಗೆ ನಾಟಕದಲ್ಲಿ ಮಾಡಿ ಮಾಡಿ ರೂಢಿ ಸರ್ ಗೊತ್ತಾಗಲ್ಲ ಸರ್ ಅನ್ನೋದು ಸರಿ ಹೇಳಿ ಸರ್ ನಾನು ತಿದ್ಕೊಂಡು ಮಾಡ್ತೀನಿ ಸರ್ ನಾನು ಹೇಳ್ಕೊಡೋರು. ಚೆನ್ನಾಗಿ ಮಾಡಿಸೋರು ಪಾತ್ರಗಳನ್ನ, ಅವ್ರ ಜೊತೆ ಕೋ ಆರ್ಟಿಸ್ಟ್ಗಳನ್ನ ಜೊತೆಲಿ ತುಂಬ ಚೆನ್ನಾಗಿ ತೊಗೊಂಡೋಗೋರು ಅಂತ ಅದ್ಭುತ. ಕನ್ನಡಕ್ಕೊಬ್ಬರೇ ರಾಜ್ಕುಮಾರ್ ಅಂದಾಗೆ ಕನ್ನಡಕ್ಕೊಬ್ಬರೇ ವಿಷ್ಣುವರ್ಧನ್ ಅಂತ ಅವ್ರ ಜೊತೆ ನನ್ನ ಪುಣ್ಯ ಅದೆಲ್ಲ ನಂಗೆ ಸಿಕ್ಕಿದ್ದು ಅವ್ರ ಜೊತೆ. ಆಮೇಲೆ ಅವ್ರ ಜೊತೆ ಓಡಾಡೋದು, ಅವ್ರ ಜೀಪಲ್ಲಿ ಹೋಗುವಾಗ ಅವ್ರ ಜೀಪಲ್ಲೇ ಕರ್ಕೊಂಡು ಹೋಗ್ಬಿಡೋರು. ಒಂದು ಶೂಟಿಂಗ್ ಹೋದಾಗ ಕತ್ತಲೆ ಕಾಡು ಅಂತ ಊರು ಮಡಿಕೇರಿಯಿಂದ ಆಚೆ, ಮಹಾಕ್ಷತ್ರಿ ಶೂಟಿಂಗ್ ಟೈಮಲ್ಲೆಲ್ಲ ಅವ್ರ ಜೀಪಲ್ಲಿ ಹೋಗ್ತಿದ್ರೆ ಬಾಮ್ಮ ನಮ್ಮ ಜೀಪಲ್ಲಿ ಹೋಗೋಣ, ಕಾರ್ ಬೆಳಗ್ಗೆ ಲೇಟ್ ಆಗುತ್ತೆ ನಾವು ಹೊಂಟೋಗೋಣ ಬಾ ನಮ್ಮ ಜೀಪಲ್ಲಿ ಏನ್ಬಿಡೋರು. ರಾಜೇಂದ್ರ ಸಿಂಗ್ ಬಾಬು ಅವರು, ನಾನು, ಹೀರೋಯಿನ್ ಮೇಡಮ್ ಅವ್ರ ಜೊತೆಗೆ ಯಾರು ಇರ್ತಿಲ್ಲ ಅಂತ ನಾನು ಕರ್ಕೊಂಡೋರು. ಓಪನ್ ಜೀಪು, ಹಿಮ ಬೀಳೋದು. ಅಮ್ಮ ಅವ್ರಿಗೆ ಅವರು ಒಂಥರ ಭಾವನಾ ಜೀವಿ. ಹೆಂಗೆ ಅಂದರೆ ವಿಷ್ಣು ಸಾರು ಲೊಕೇಶನ್ಗಳನ್ನ ಗ್ರೀನ್ ಇರ್ತದೆ ನೋಡಿ, ಒಂಥರ ಅಂಥದನ್ನು ತುಂಬ ಲೈಕ್ ಮಾಡೋರು. ಆ ಲೊಕೇಶನ್ ನೋಡ್ಬಿಟ್ರೆ ಮೇಡಮ್ ಈಚೆಗೆ ಬರೋಕ್ಕೆ ಮನ್ಸಾಗ್ತಿಲ್ಲ. ಚಟ್ಟಿಹಳ್ಳಿ ಕತ್ಲೆಕಾಡು ಅಂತ ಇದೆ, ಫುಲ್ ಅದು ಸಾಂಗ್ ಎಲ್ಲ ಸುಮಾರು ಸಾಂಗ್ಗಳಲ್ಲಿ ತೆಗ್ದವ್ರೆ ಅವರು ಸಾರು. ವಿಷ್ಣುವರ್ಧನ್ ಸಾರ್ದು ಎಷ್ಟೊಂದು ಪಿಕ್ಚರ್ ಸಾಂಗ್ ಎಲ್ಲ ಅಲ್ಲೇ ತೆಗ್ದಿರೋರು. ತುಂಬ ಚೆನ್ನಾಗಿದೆ ಲೊಕೇಶನ್, ಮಡಿಕೇರಿ ಹತ್ರ. ತುಂಬ ಚೆನ್ನಾಗಿ ಒಕ್ಕೊಂಬಿಡೋರು. ಓಕೆ, ಮಹಾಕ್ಷತ್ರಿಯದಲ್ಲಿ ನಿಮ್ದು ಕ್ಯಾರೆಕ್ಟರ್ ಏನಿತ್ತು, ನಿಮ್ಮ ಪಾತ್ರ ಏನಿತ್ತು? ಅದರಲ್ಲೂ ಪೊಲೀಸು ಕಾಮಿಡಿ. ಅದರಲ್ಲಿ ಇವರೆಲ್ಲ ಕಳ್ಳರು ಗ್ಯಾಂಗ್ ಎಲ್ಲ ಕರ್ಕೊಂಬಂದ್ಬಿಟ್ಟಿರ್ತಾರೆ, ಕೆಲವರೆಲ್ಲ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ, ಕರ್ಕೊಂಬಂದಿರ್ತಾರೆ. ಒಬ್ಳು ಗಾಂಜಾ ಇದರಲ್ಲಿ ಮತ್ತೆ ಅದರಲ್ಲಿ ಹೇಳ್ತಾರೆ ನೋಡಿ ಹಾಡಲ್ಲಿ, ಮರಿಬೇಡ ಗುರು ತಾಯಿಯ ಮಮತೆ ಅಂತ ಹಾಡಲ್ಲೆಲ್ಲ ಇದೆಲ್ಲ ಅದಕ್ಕೆ ಒಂದೊಂದು ತೋರಿಸ್ತಾ ಇರ್ತಾರೆ. ಆವಾಗ ಇವರೆಲ್ಲ ಕದ್ಬಿಟ್ಟಿರ್ತಾರೆ, ನಾನು ಹೀರೋನ್ ಬಂದು ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ ಎಲ್ಲೇನೇನಿದೆ. ಅರ್ಧ ಸಾಂಗ್ ಬರ್ದೆ ಅರ್ಧ ನಾವು ಬರ್ತಾ ಇರ್ತೀವಿ ಅದರಲ್ಲಿ. ಮ್ಯೂಸಿಕಲ್ಲಿ ನಾವೆಲ್ಲ ಚೆಕ್ ಮಾಡೋದು, ಏನೇನು ಮಾಡ್ತಾ ಇದ್ದಾರೆ ಅಂತ ಮಾಡೋದು. ಅದೆಲ್ಲ ನೋಡ್ಬಿಟ್ಟು ಗುರುರಾಜ್ ಹೊಸಕೋಟೆ ಸಾರ್ ಇದ್ರು ಅವಾಗ, ಒಂದು ಹಾಡು ಬರೀರಿ ಒಂದು ಯಾವ್ದಾರು ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ರು, ಕಾಮಿಡಿ ಸಾಂಗ್. ಅದಕ್ಕೆ ಏನೈತಿ ಒಳಗ ಏನೈತಿ ಆ ಸಾಂಗ್ ಫುಲ್ ಡ್ಯಾನ್ಸ್ ಮಾಡಿದ್ದೀನಿ ನಾನು. ಅದು ಗುರುರಾಜ್ ಹೊಸಕೋಟೆ ಸಾರ್ ಅವರು ಡ್ಯಾನ್ಸ್ ಮಾಡಿದ್ದಾರೆ ಆಡ್ಕೊಂಡು. ಅದು ತುಂಬ ಚೆನ್ನಾಗಿತ್ತು. ಆ ಪಿಕ್ಚರಲ್ಲೂ ಅಷ್ಟೇ, ಅಲ್ಲೂ ಒಡನಾಟ. ಒಂದು 23 ಜನ ಇದ್ವಿ ಮೇಡಮ್, ಗ್ರೂಪೇ ದೊಡ್ಡ ಬೆಟಾಲಿಯನ್, ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳೇ. ಬ್ರಹ್ಮಾವರ್ ಸಾರು ತೀರ್ಕೊಂಬಿಟ್ರು ನೋಡಿ, ಅವರು, ನಾನು, ಸುಷ್ಮಾ ಅಂತ ಅವರು, ಆಮೇಲೆ ಅಶ್ವಥ್ ಅವ್ರ ಮಗ, ಅವ್ರ ಮಗ ಶಂಕರ್ ಅಶ್ವಥ್ ಅವರು, ಎಲ್ಲ ದೊಡ್ಡ ದೊಡ್ಡ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಇದ್ರು. ಸಂಪಂಗಿ ಅಂತ ಒಬ್ರು NGFನವರು ಎಲ್ಲ ಬಂದ್ರೆ ಪಾತ್ರಗಳು ಆಮೇಲೆ ಬಾಬು ಸಾರು, ರಾಜೇಂದ್ರ ಸಿಂಗ್ ಬಾಬು ಅವರು, ಮೊದಲು ಅವ್ರ ಪಾದಕ್ಕೆ ನಾನು ನಮಸ್ಕಾರ ಮಾಡಿ. ಚಿತ್ರರಂಗದಲ್ಲಿ ಎಷ್ಟೋ ಹೆಣ್ಮಕ್ಳು ಅದು ಇದು ಏನೇನೋ ಮಾತಾಡ್ತಾರಲ್ಲ, ನಾವು ಇದ್ದ ಕಾಲದಲ್ಲಿ ನಾವೇನು ಮಾತಾಡಂಗೆ ಇರಲಿಲ್ಲ. ನಮ್ಮಲ್ಲಿ ಏನಿತ್ತು ಅಂದರೆ ಹಸುವಿತ್ತು. ಯಾವ ಥರ ಹಸಿವು ಅಂದರೆ ಪಾತ್ರ ಕಲಿಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಹತ್ರ ಕೆಲಸಗಳನ್ನ ಮಾಡಬೇಕು, ಅವ್ರು ಏನು ಹೇಳ್ತಾರೆ ಅದನ್ನು, ಅದು ಎಂತೆಂಥ ಹೀರೋಗಳ ಮಾಡಬೇಕು. ಹೌದು ಹೌದು ಹೌದು. ಶೂಟಿಂಗಿಗೆಲ್ಲ ಇವರೆಲ್ಲ ಬರ್ತಿದ್ರಾ? ಜೈ ಜಗದೀಶ್ ಅವರು ಅಥವಾ ಬರೋರು ಮಾತಾಡ್ಸಕ್ಕೆ, ಅವರು ಬಾಬು ಸಾರ್ ಜೊತೆ ಬಂದು ಊಟಕ್ಕೆ ಕೂತ್ಕೊಂಡು ಎಲ್ಲ ಅವ್ರು ಜೈ ಜಗದೀಶ್ ಸಾರು ಬಂದಾಗ್ಲೂ ಸಹಿತ ನಾನು ನೋಡ್ಬಿಟ್ಟು ಅವ್ರದ್ದೇ ಪಿಕ್ಚರ್ ಒಂದ್ರಲ್ಲಿ ಪಾಠ ಮಾಡಿಸಿದ್ರು. ಅದು ಮುಂದೆ ಇದೆ, ಅವ್ರದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ವ್ಯಕ್ತಿತ್ವ ಅವ್ರ ಕುಟುಂಬನೂ. ಅವರೆಲ್ಲ ಚಾಮರಾಜನಗರ ಅಂದ ತಕ್ಷಣ ಖುಷಿ ಪಡೋರು. ಗಡಿ ಭಾಗದಲ್ಲಿ ಅದು ಅಣ್ಣವ್ರು ಹುಟ್ಟಿರೋ ಊರಲ್ಲಿ ಇರೋದು, ರಂಗಭೂಮಿಯಿಂದ ಬಂದಿರೋ ಕಲಾವಿದೆ ಅಂತೇಳಿ ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಅಂದ್ರೆ ಇನ್ನೂ ಇರಬೇಕಾಗಿತ್ತು ವಿಷ್ಣು ಸರ್ ಅವರು. ಆಮೇಲೆ ಅವ್ರ ವ್ಯಕ್ತಿತ್ವ, ಭಾರತಿ ಮೇಡಮ್ ಅವ್ರ ಗುಣ, ಆಮೇಲೆ ಅವ್ರ ಮನೆ ಕುಟುಂಬದವರು, ಮೇಡಮ್ಮು ಬರೋರು, ಅವ್ರ ಕುಟುಂಬ ನಾವು ಮರೆಯಲಾಗದ ಘಟನೆಗಳು, ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹೌದು, ಇದೆಲ್ಲ ಸಿನಿಮಾಗಳೆಲ್ಲ ಆದಮೇಲೆ ರಿಲೀಸ್ ಆದಮೇಲೆ ದೊಡ್ಡ ಸ್ಕ್ರೀನಲ್ಲಿ ವಿಷ್ಣು ಸರ್ ಜೊತೆ ನಿಮ್ಮನ್ನು ನೋಡ್ಬೇಕಾದ್ರೆ ನಿಮಗೆ ಹೆಂಗೆ ಅನಿಸ್ತಿತ್ತು?
ಅಯ್ಯೋ ನಾನು ಪಿಕ್ಚರ್ ಕೂತಿದ್ದು ನೋಡ್ಬಿಟ್ಟು ಈಚೆ ಬರುವಾಗಲೇ ಜನಗಳು ಹೆಂಗೆ ರೆಸ್ಪಾನ್ಸ್ ಮಾಡ್ತಿದ್ರು ಗೊತ್ತಾ ಮೇಡಮ್ ನನಗೆ. ಮೇಡಮ್ ನೀವು ಗೊತ್ತೇ ಆಗಲ್ಲ ಮೇಡಮ್, ಮೇಕಪ್ಪಲ್ಲೇ ಒಂಥರ ಕಾಣ್ತೀರಾ, ಇಲ್ಲೇ ಒಂಥರ ಕಾಣ್ತೀರಾ, ನಿಮ್ಮದೇ ಅದೃಷ್ಟ ಮೇಡಮ್, ನೀವು ನಮ್ಮ ಅಣ್ಣವ್ರ ಜೊತೆ ಪಾಠ ಮಾಡಿದ್ದೀರಾ, ನಿಮ್ಮ ಪುಣ್ಯ, ನಾವಂಚೆ ನಮಸ್ಕಾರ ಮಾಡ್ಕೊತೀವಿ ಮೇಡಮ್, ನಿಮಗೆ ನಾನು ನಮಸ್ಕಾರ ಮಾಡು. ಎಷ್ಟೋ ಜನ ವಿಷ್ಣು ಸರ್ ಅಭಿಮಾನಿಗಳು ಎಷ್ಟೋ ಜನ ಪಾಪ, ಅಯ್ಯೋ ಹಂಗೆ ಮಾಡಬೇಡಿ ಅಣ್ಣ, ನಮ್ಮ ತಾಯಿ ಥರ ಇದ್ದೀರಾ, ಏನಾಗಲ್ಲ ಸುಮ್ಮನಿರಿ, ನಮ್ಮ ಗುರು ಜೊತೆ ಪಾಠ ಮಾಡಿದ್ದೀರ, ನಮ್ಮ ಗುರುಗಳ ಜೊತೆ ಪಾಠ ಮಾಡಿದ್ದೀರ ನೀವು ಅನ್ನೋರು. ನಿಮ್ಮ ತಂದೆಯವರು ಈ ಸಿನಿಮಾಗಳನ್ನೆಲ್ಲ ನೋಡೋರ, ಇಷ್ಟು ದೊಡ್ಡವ್ರ ಜೊತೆ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇತ್ತು ಎಲ್ಲ. ಆಮೇಲೆ ಅವ್ರ ಸ್ನೇಹಿತರೆಲ್ಲ ಹೋಗಿ ಹೇಳೋರಲ್ಲ, ಏನೇ ನಿನ್ನ ಮಗಳು ಹಿಂಗೆ ಪಾಠ ಮಾಡ್ತಾವಳೆ, ಹಿಂಗೆ ಮಾಡ್ತಾವಳೆ, ಹಂಗೆ ಮಾಡ್ತಾವಳೆ ಅನ್ನೋರು. ಅದರಿಂದ ಏನು ನಿಮ್ಮ ಅಣ್ಣ ಅಕ್ಕ ಅಣ್ಣ ಅವರ ಜೊತೆಲೇ ಬರೋಳು ಅಕ್ಕ ಮೂಗುರವರು. ಅಣ್ಣ ಕೋಆಪ್ರೇಟ್ ಮಾಡ್ತಿದ್ದ, ಯಾವಾಗಲೂ ಅವ್ನ ಜೊತೆಲೇ ಇರ್ತಿದ್ದ, ಬೆನ್ನೆಲುಬಾಗಿ ಏನೇ ಇದ್ರೂ ಅವ್ನು ಹೇಳೇ ಅವ್ನು ಮಾಡೇ ಮಾಡ್ತಾ ಇದ್ದೆ. ಏನು ಸಂಭಾವನೆ ಅಂತ ತಗೊಂಡಿದ್ದೀರಲ್ಲ, ತುಂಬ ಜಾಸ್ತಿ ತಗೊಂಡಿರೋ ಸಂಭಾವನೆ ಎಷ್ಟಂತ ಕೇಳ್ಬೋದಾ ಅದನ್ನ? 30,000 40,000 ಹಿಂಗೆಲ್ಲ ಕೊಟ್ಟಿದ್ದಾರೆ. ತುಂಬ ಕಮ್ಮಿ ಅಂತಂದ್ರೆ ನಾನು ಯಾರು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಕೇಳ್ತಿರ್ಲಿಲ್ಲ. ಅವ್ರೇನು ಕೊಟ್ಟರು ಪಾಠ ನಂಗೆ ಸಿಕ್ಕರೆ ಸಾಕು ಅಂತ ಇದ್ದೆ. ಸಿಕ್ಕ ಮೇಲೆ ಇದು ಮಾಡೋಣ ಅಂತ. ಆಮೇಲೆ ನಂಗೆ ಒಂದೊಂದು ಚಿತ್ರದಲ್ಲಿ 60,000 70,000 ಹಿಂಗೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಫ್ರೀಯಾಗೂ ಮಾಡಿದ್ರೆ? ಇಲ್ಲ, ಫ್ರೀ ಮಾಡೇ ಇಲ್ಲ, ಯಾವುದು ಮಾಡಿಲ್ಲ. ಆಮೇಲೆ ಯಾರು ಪಾಪ ಫ್ರೀ ಮಾಡಿಸ್ಕೋತಿರ್ಲಿಲ್ಲ. ಹೌದು, ಕೊಟ್ಟು ಕಳಿಸೋರು, ಒಂದು 15,000 10,000 ಈ ಥರ ಎಲ್ಲ ಕೊಟ್ಟು ಕಳಿಸೋರು. ನಾನೇನು ಡಿಮ್ಯಾಂಡೇ ಮಾಡ್ತಿದ್ದಿಲ್ಲ. ಆಮೇಲೆ ಚಿತ್ರರಂಗದಲ್ಲಿ ಡಿಮ್ಯಾಂಡ್ ಮಾಡಿದ್ರೆ ನಾವು ಅವಕಾಶ ವಂಚಿತರ ಆಗ್ಬಿಡ್ತಿದ್ವಿ. ಹೌದು, ಡಿಮ್ಯಾಂಡ್ ಇಲ್ದಂಗೆ ಎಲ್ಲಾನು ಸಂಭಾಳಿಸ್ಕೊಂಡು ಅನುಸರಿಸ್ಕೊಂಡು ಹೋಗೋದಿದೆಯಲ್ಲ, ಅದೇ ಕಲಾವಿದನಿಗೆ ಒಂದು ನಡೆಯೋಕ್ಕೆ ದಾರಿ. ಆಮೇಲೆ ನನಗೆ ಸ್ವಲ್ಪ ಒಡವೆ ಸೀರೆ ಹುಚ್ಚು. ಬಂಗಾರದ ಒಡವೆ ಸೀರೆ ಅಂದರೆ ನೀವು ನಂಬ್ತಿರೋ ಇಲ್ಲ, ನಮ್ಮ ಮನೇಲಿ ನೀವು ಯಾರನ್ನಾರು ಕೇಳಿ, ಪೊಲೀಸ್ನವರೇ ನಾನು ಹೇಳೋರು, ನೀವು ಒಬ್ಬ ಗನ್ಮ್ಯಾನ್ ಇಟ್ಕೊಳ್ಳಿ, ಗನ್ ಇಟ್ಕೊಂಬಿಡಿ, ಯಾರು ಹೊಡೆದಾಕ್ಬಿಡ್ತಾರೆ ನಿಮ್ಮನ್ನ, ಹಿಂಗೆ ಹೋಗ್ತೀರಾ ಅನ್ನೋರು. 4 kg ಬಂಗಾರ ಹತ್ರ 300 ರೂಪಾಯಿ ಗ್ರಾಮಲ್ಲಿ ಮಾಡಿಸ್ತಾ ಇದ್ದಾಗ, ಬರೋ ದುಡ್ಡಾದಾಗ ಪಿಕ್ಚರ್ಗೆ ಹೋಗೋದು, ಒಡವೆ ಮಾಡಿಸು, ಆಪತ್ಕಾಲಕ್ಕೆ ಆಗ್ತವೆ, ನಮ್ಮ ಯಾವಕ್ಕಾದ್ರೂ ಬೇಕಾಗುತ್ತೆ ಅಂಥೇಳಿ ಅದನ್ನೆಲ್ಲ ಶೇಖರಣೆ ಮಾಡಿ ಸಖತ್ತು ಮೇಡಮ್. ಒಂದೊಂದು ಬೆಳಗ್ಗೆ 2 ವಿಶೇಷಪ್ಪ ಉಂಗುರಗಳಾಗ್ತಿದ್ವಿ. ಖಡ್ಗ ಅಂಬರೀಷನ್ನ ಓ ಗೆಳೆಯ ಆಫೀಸಲ್ಲಿ ಬುಚುಕು ಆಡು ಹೇಳುವಾಗ ಹಾಕೊಂಡಿರ್ತಾರೆ ನೋಡಿ, ಇಷ್ಟು ದಪ್ಪ ಖಡ್ಗ, ನಂಗೆ ಆ ಥರ ಮಾಡಿಸ್ಬೇಕು ಅಂತ ಆಸೆ ಆಗ್ಬಿಟ್ಟು ಅದನ್ನೇ ಪ್ರಿಂಟು ತೆಗ್ಸಿ ಸೋಪಲ್ಲಿ ಇದನ್ನು ಮಾಡಿಸಿ ಫೋಟೋ ತೊಗೊಂಡು ಅದೇ ಥರ ಖಡ್ಗ ಮಾಡಿಸಿದ್ದೆ. 450 ಗ್ರಾಮ್ ಅದು. 1 ಗ್ರಾಮ್ಗೆ ಆಗ 500 ಚಿಲ್ಲರೆ, ಈಗ 9,000. 450 ಗ್ರಾಮ್ ಅಂದ್ರೆ ಎಷ್ಟಾಯ್ತು? ಓಕೆ ಅಮ್ಮ, ನೀವು ಚಿನ್ನದ ಬಗ್ಗೆ ಹೇಳ್ತಿದ್ದೀರಾ, ಸೀರೆನೂ ಇಷ್ಟ ನಂಗೆ ಅಂತ ಹೇಳಿದ್ರಿ. ಎಷ್ಟು ಸೀರೆ ಇರ್ಬೋದು ನಿಮ್ಮ ಹತ್ರ? ನನ್ನ ಹತ್ರ ಒಂದು 4-5 ಸಾವಿರ ಇತ್ತು. 1,000 ಸೀರೆ ಆಶ್ರಮಗಳಿಗೆ ಕೊಟ್ಬಿಟ್ಟೆ. 4,000 ಸೀರೆ ಇದೆ. ದುಡ್ಡಿರೋ ಥರ 4-5 ಸಾವಿರ ಸೀರೆ ಇದೆ ನನ್ನ ಹತ್ರ ಅಂತ ಹೇಳ್ತಿದ್ದೀರಾ? ಯಾವ್ಯಾವ ಕಾಲ ಇದೆ ಅಮ್ಮ ನನ್ನ ಹತ್ರ. ನಾನು ನೀವು ಕರ್ನಾಟಕದಲ್ಲಿ ಎಷ್ಟು ಬಟ್ಟೆ ಅಂಗಡಿ ಇದೆಯೋ ಅಷ್ಟು ಬಟ್ಟೆ ಅಂಗಡಿಗಳನ್ನ ನೋಡ್ಬಿಟ್ಟಿದ್ದೆ. ಉತ್ತರ ಕರ್ನಾಟಕದಲ್ಲಿ, ತಮಿಳ್ನಾಡಲ್ಲಿ, ಎಲ್ಲ ಕಡೆ ನಾವು ನೋಡದೆ ದೂರೇ ಇಲ್ಲ. ಇಳಕಲ್ಲಿಂದ ಹಿಡಿದು ಅಣ್ಣಾ ಹಜಾರೆ ಟೆಕ್ಸ್ಟೈಲು, ಮತ್ತು ಬೆಳಗಾಮಲ್ಲಿ ವೀರಭದ್ರೇಶ್ವರ ಟೆಕ್ಸ್ಟೈಲು, ಅಂತಂತ ಎಲ್ಲಿ ಇಳಕಲಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳು ನೇಯ್ತಾರೆ ಸೀರೆನ. ಅಲ್ಲಿ ಸುಳೆಬಾವಿ ಅಂತಿದೆ, ಅಲ್ಲಿ ಸೀರೆ ನೇಯ್ತಾರೆ ಕೈ. ಇಂಥ ಕಡೆ ಹಿಂಗಿದೆ ಅಂದರೆ ಅದು ಏನಾರಾಗಲಿ ಸಂಧಿ. ನಮ್ಮ ಮನೆಯವ್ರು ಬೈಯೋರು ಬಟ್ಟೆಗಿಟ್ಟು ಬರಿಗಾಯ ಇದೆ ಅಂತಾರೆ. ಅದು ಯಾಕೆ ಇಷ್ಟ ಆಯ್ತು? ಯಾರಿಗೆ ಮಡಗಬೇಕು? ಮಗನ ದಾರಿ ಇದೆ, ಇವ್ರ ದಾರಿ ಇದೆ, ನನಗೇನು, ನಾನು ಚೆನ್ನಾಗಿ ಕಾಣಬೇಕು. ನಂದೊಂದು ಧ್ಯೇಯ ಏನು ಅಂದರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಮುಚ್ಚಿಟ್ಟಿದ್ದು ಯಾರೋ ಹೊಡ್ಕೊಂಡು ಹೋಗ್ತಾರೆ. ಹೌದು, ನಾವು ಗಟ್ಟಿ ಇದ್ದಾಗಲೇ ಯಾಕೆ ನಮ್ಮ ಆಸೆ ಎಲ್ಲ ತೀರ್ಸ್ಕೋಬೇಕು? ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ತೊಟ್ಕೋಬೇಕು, ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಓಡಾಡ್ತಾ ಇರಬೇಕು. ಜೀವ ಹೋದಾಗ ಈಗ ನನಗೆ ಯಾವಾಗಲೂ ಬೀಸರಾಜದೇವಿ ಅಮ್ಮನ ಹೋಗಿ ಮಾತಾಡ್ಸಿದ್ರೆ ಏನು ಹೇಳೋರು, ನನಗೆ ಇನ್ನೂ 18 ಅನ್ನೋರು. ಏನಮ್ಮ ಹಂಗೆ ಅನ್ಕೋಬೇಕು ಕಣಿ, ಅವಾಗ ನಮ್ಗೆ ಏಜು ಅನ್ನೋದು ಗೊತ್ತಾಗಲ್ಲ ಅನ್ನೋರು. ನಾನು ಈಗಲೂ ಹಂಗೆ ಅನ್ಕೊಂಡಿರೋದ್ರೆ ನಂಗೆ 61 ಅಂತ ನನಗೆ ಗೊತ್ತು. ನೀವು ಪ್ರಭಾಕರ್ ಅವ್ರ ಜೊತೆ ಒಂದು ಪುಟ್ಮಲ್ಲಿ ಅಂತ ಸಿನಿಮಾ ಮಾಡ್ತೀರಾ, ಆ ಸಿನಿಮಾ ಬಗ್ಗೆ ಹೇಳಿ ಅಮ್ಮ. ಅದು ಅದರಲ್ಲಿ ನಾನೊಂದು ದೊಡ್ಡ ಗ್ಯಾಂಗ್ ಲೀಡ್ರು. ಆ ಗ್ಯಾಂಗ್ ಲೀಡ್ರು ಅಲ್ಲಿಗೆ ಮಾಲಾಶ್ರೀ ಮೇಡಮ್ಮು, ಭವಾನಿ ಮೇಡಮ್ ಅಂತ ತಮಿಳ್ನಾಡಿಂದ ಬಂದಿದ್ರು. ದೊಡ್ಡ ಕಲಾವಿದೆ, ಡ್ಯಾನ್ಸರ್ ಅವರು. ಅವರಿಬ್ರು ಡ್ಯಾನ್ಸ್ ಇರುತ್ತೆ.
ಪ್ರಭಾಕರ್ ಸರ್ ಬಂದು ನನ್ನನ್ನು ಹೊಡೆದು ಬೈದು ಜಗಳ ಮಾಡಿ ಅವ್ರನ್ನ ಕರ್ಕೊಂಡು ಹೋಗೋಂಥ ಸನ್ನಿವೇಶ. ಗಜಲ್ ಆಡ್ತಿರ್ತೀವಿ ಹಿಂಗೆ ಅಂದ್ಕೊಂಡು ಹಾಡು ಹೇಳೋದು, ಒಂಥರ ಹೂವನ್ನ ಕೈಗೆ ಸುತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಒಂಥರ ಸ್ಟೈಲ್ ಮಾಡೋದು, ಆ ಥರ ಕ್ಯಾರೆಕ್ಟರ್ ಅದು ಮಾಡೋದೆಲ್ಲ ಮಾಡ್ತೇವೆ. ಅವರಿಬ್ಬರದ್ದು ಆದ ತಕ್ಷಣ ತಿರ್ಗಾ ಡಿಸ್ಕೋ ಶಾಂತಿ ಬರ್ತಾರೆ ಅಲ್ಲಿ ಡ್ಯಾನ್ಸ್ಗೆ. ಸಾಯಿ ಕುಮಾರ್ ಸಾರು ಇರೋದನ್ಸಲಿ. ಅದರಲ್ಲೇ ಪ್ರಭಾಕರ್ ಸಾರು ಅಷ್ಟೇ, ಅವರು ನೇರವಾದಿ ಲೋಕ ವಿರೋಧಿ ಅಂತಾರಲ್ಲ ಅವರು, ಹಾಗೆ ನೇರವಾಗಿ ಮಾತಾಡೋದು. ಏನಮ್ಮ ಪಂಕಜ, ಒಂಥರ ಅವ್ರ ಭಾಷೆನೇ ಗುಡ್ಸು, ಸ್ಟೈಲೇ ಒಂಥರ ಗಡ್ಸು. ಅವ್ರು ಬಂದು ಅಂದರೆ ಹುಲಿನೇ ಬಂದಂಗೆ ಆಗೋದು. ಟೈಗರ್ ಅಂದರೆ ಟೈಗರ್ರೇ ಅವರು, ಆ ಥರ. ಆಮೇಲೆ ಅವರು ಅಷ್ಟೇ ರಂಗಭೂಮಿ ಕಲಾವಿದರು ಅಂದರೆ ಭಾಳ ರೆಸ್ಪಾನ್ಸಿಬಲ್ ಆಗಿ ಭಾಳ ಚೆನ್ನಾಗಿ ಮಾತಾಡ್ಸೋರು, ಚೆನ್ನಾಗಿ ಕೂತ್ಕೊಳ್ಳೋರು, ಜಾಲಿಯಾಗಿ ಮಾತಾಡ್ಸೋರು. ಏನೇ ಇದ್ರು ಅವರು ಹಂಚ್ಕೊಂಡು ತಿನ್ನೋರು. ಆಮೇಲೆ ಮಾಲಾಶ್ರೀ ಮೇಡಮ್ ಅಷ್ಟೇ. ಅವಾಗ ಆ ಟ್ರೂಪೆಲ್ಲ, ಆ ಬೆಟಾಲಿಯನ್ಗಳೆಲ್ಲ ಹಂಗೆ ನಡೀತಾ ಇತ್ತು ಮೇಡಮ್. ಆಗ ಭಯ, ಒಂದು ಎಷ್ಟೇ ಭಯ ಅನ್ನೋದಿದ್ರೂ ಅವ್ರು ನಮ್ಮನ್ನ ಹೊಂದ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ನಮಗೆ ಅನುಭವ ಕೊಡೋರು. ಆ ಅನುಭವನೇ ನಮ್ಮನ್ನ ಇಷ್ಟು ಮಟ್ಟಕ್ಕೆ ತಿದ್ದಕ್ಕೆ. ಹೌದು, ಇಲ್ಲ ಈಗ ಅಲ್ಪ ವಿದ್ಯೆ ಮಹಾಗರ್ವಿ ಅಂತಾರೆ. ಸ್ವಲ್ಪ ವಿದ್ಯೆ ಅವರು ಕಲ್ತ್ಬಿಟ್ರೆ ಸಾಕು, ಅವ್ರ ತಲೆಯಲ್ಲೇ ನಡೀತಾರೆ, ಹೌದು, ಕಾಲಲ್ಲೇ ನಡೆಯಲ್ಲ. ಏನೋ ನೀನೇನು ಅಂತಾರೆ. ಆದರೆ ನಮಗೆ ಅದು ಬರಲೇ ಇಲ್ಲ. ಯಾರು ಏನೇ ಬಂದರೂ, ನಮಗಿನ್ನ ಅಕಸ್ಮಾತ್ ಗೊತ್ತಿಲ್ಲದವ್ರು ಬಂದರೂ ಅವ್ರಿಗೆ ಡೈಲಾಗ್ ಹೇಳ್ಕೊಟ್ಟು ಹಿಂಗೆ ಮಾಡಿ ಈ ಥರ ಮಾಡಿ ಅಂತ ನಮ್ಗೆ ಇವ್ರು ಹೇಳ್ಕೊಡೋರು ದೊಡ್ಡವರು. ನೀವು ಇನ್ನೊಬ್ರಿಗೆ ಹೇಳ್ಕೊಟ್ಟು ನಾವು ಮಾಡಿಸ್ಕೊಂಡು ಪಾತ್ರನ ಸಹಿಸ್ಕೊಂಡು ಹೋಗ್ತಾ ಇದ್ವಿ. ಅದು ಅಂದ್ರೆ ಎಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡ್ತಾರೆ, ಟೀಮ್ ವರ್ಕ್ ತರ ಮಾಡ್ತಿದ್ದಕ್ಕೆ ಸಿನಿಮಾಗಳು ಚೆನ್ನಾಗಿ. ಮೊದಲೇ ಮಾತಾಡ್ಕೊಂಡು ಒಂದು ಗ್ರೂಪಲ್ಲಿ ಮಾತಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗಿ ಅಲ್ಲಿ ಆಕ್ಷನ್ ಅಂದ ತಕ್ಷಣ ಟೇಕ್ ಅನ್ನು ಆ ಥರ ಬರ್ತಿದ್ವಿ. ಚಿತ್ರರಂಗದಲ್ಲಿ ಈಗ ಅವಕಾಶಗಳೇ ಇಲ್ಲ. ಪೋಷಕ ಕಲಾವಿದರು ಎಷ್ಟೋ ಜನ ಒದ್ದಾಡ್ತಾನೆ ಇದ್ದೀವಿ. ಆದರೂ ನಮಗೇನು ತೊಂದರೆ ಇಲ್ಲ. ಯಾಕೆ ತೊಂದರೆ ಇಲ್ಲ ಅಂದರೆ ಸರಸ್ವತಿ ಇದ್ದಾಳೆ, ವಿದ್ಯೆ ಇದೆ, ಗಣಪತಿನೂ ಇದ್ದಾನೆ. ಅವರಿಬ್ಬರು ಇರುವಾಗ ಲಕ್ಷ್ಮಿ ತಾನಾಗೆ ಬರ್ತಾಳೆ. ಹೌದು. ಓಕೆ ಅಮ್ಮ, ನೀವು ಡ್ರಾಮಾಗಳನ್ನೂ ಮಾಡ್ತಾಯಿದ್ರಿ, ಸಿನಿಮಾಗಳನ್ನೂ ಮಾಡ್ತಾಯಿದ್ರಿ. ನಿಮಗೆ ನಾಟಕ ಮಾಡೋದಕ್ಕೆ ಟೈಮ್ ಸಾಕಾಗ್ತಿತ್ತಾ? ಟೈಮ್ ಸಿಕ್ತಿತ್ತಾ ನಾಟಕಕ್ಕೆ ಹೋಗೋದಕ್ಕೆ? ಒಂದೊಂದ್ಸರಿ 2-3 ಪಿಕ್ಚರ್ಗೆ ಹೊಟ್ಟೋಗೋನು ಶೂಟಿಂಗಿಗೆ ಗ್ಯಾಪ್ ತೊಗೊಂಡು. ಒಂದೊಂದ್ಸರಿ ನಾಟಕಗಳು ಕೈ ಕೊಟ್ಬಿಡ್ತಿದ್ದೆ, ಮಿಸ್ ಆಗ್ಬಿಡೋದು. ಅಮ್ಮನ ಕರೆ ಬರೀ ಕೈ ಕೊಟ್ಬಿಡ್ತಾಳೆ ಅನ್ನೋರು ಒಂದೊಂದ್ಸರಿ. ಆದ್ರೂ ಆ ಟೈಮ್ ಕರೆಕ್ಟಾಗಿ ಹೋಗಿ ಪಿಕಪ್ ಮಾಡಿಬಿಡ್ತಿದ್ದೆ. ರಾತ್ರಿ ನಂದು ಪಾತ್ರ ನಾಟಕಕ್ಕೆ ಒಂದು 11:30-12 ಗಂಟೆಗೆ ಬರುತ್ತೆ ಅಂದರೆ ನಾ ಕಾರ್ ತಗೊಂಡೇ ಹೋಗ್ಬಿಡ್ತಿದ್ದೆ ರಾತ್ರಿ ಹೊತ್ತೆ. ಭಾಳ ಕಷ್ಟಪಟ್ಟಿದ್ದೀನಿ. ಆಗೆಲ್ಲ ಕಷ್ಟಪಟ್ಟಿರೋದ್ರಿಂದ ಇವತ್ತು ಸ್ವಲ್ಪ ಏನೋ ದೇವರು ಕೊಡೋ ಥರ ಇಟ್ಟಿದ್ದಾನೆ. ಮತ್ತು ಇವಾಗ ನಾಟಕಗಳಲ್ಲಾದರೆ ನಿಮ್ಮ ಕ್ಯಾರೆಕ್ಟರ್ಸ್ ತುಂಬ ದೊಡ್ಡ ಕ್ಯಾರೆಕ್ಟರ್ಸ್ ಇರ್ತಿತ್ತು, ಅಂದರೆ ಹೋಲ್ ನಾಟಕ ಇರೋ ಥರ ಅಥವಾ ಒಂದು ಲೀಡ್ ಕ್ಯಾರೆಕ್ಟರ್ ಅನ್ನೋ ಥರ ಇರ್ತಿತ್ತು. ಸಿನಿಮಾಗಳೆಲ್ಲಾದರೆ ಚಿಕ್ಕದಿರ್ತಿತ್ತು. ಅಂದರೆ ನೀವು ಆಗಲೇ ಹೇಳಿದ್ರಿ ಚಿಕ್ಕದು ದೊಡ್ಡದು ಅಂತ ಅಲ್ಲ, ಬಟ್ ಡಿಫ್ರೆನ್ಸ್ ಅಂತೂ ಆಗ್ತಿತ್ತಲ್ವ? ನೀವು ಮಿಸ್ ಮಾಡ್ಕೊತಿರ್ಲಿಲ್ವ ನಾಟಕನ? ಚೆನ್ನಾಗಿರ್ತಿತ್ತು ನನ್ನ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿಲ್ಲ. ನಾನು ರಂಗಭೂಮಿಗೆ ಯಾವತ್ತೂ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ. ಅದೆಷ್ಟೇ ಕಷ್ಟ ಇದ್ರು ಫಸ್ಟ್ ನನ್ನ ಪ್ರಿಫರೆನ್ಸು ರಂಗಭೂಮಿ. ಎರಡು ಕಣ್ಣಲ್ಲಿ ನಿಂಗೆ ಯಾವ ಕಣ್ಣು ಬೇಕು ಅಂದರೆ ನಾವೇನು ಹೇಳಕ್ಕೆ ಸಾಧ್ಯ? ಎರಡು ಕಣ್ಣು ಬೇಕು, ಎರಡು ಬೇಕು. ತಾಯಿ ತಂದೆ ಇಬ್ಬರು ನಂಗೆ ಬೇಕು ಅಂತೀವಿ. ಹಂಗೆ ತಾಯಿ ತಂದೆ ಇದ್ದಂಗೆ ಅವೆರಡು. ಅದಕ್ಕೆ ನಾ ಗೌರವ ಕೊಡ್ತಿದ್ದೆ. ತಂದೆನೂ ಕಳ್ಕೊತಿರ್ಲಿಲ್ಲ, ತಾಯಿನೂ ಕಳ್ಕೊತಿರ್ಲಿಲ್ಲ. ಬಟ್ ಮ್ಯಾನೇಜ್ ಮಾಡ್ಕೊಂಡು ಎರಡೂ ಮಾಡ್ತಿದ್ರಿ. ಸಿನಿಮಾಗಳನ್ನ ಮಾಡ್ತಾ 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 ನಾಟಕನ ಮಿಸ್ ಮಾಡ್ಕೊಂಡಿದ್ಯಾ? ಈಗ ಹೋಗೋಕ್ಕಾಗದೇ ಇರ್ಬೋದು, ಅಥವಾ ಅವಕಾಶಗಳು ಇಲ್ಲ, ಇವ್ರು ಬ್ಯುಸಿ ಇದ್ದಾರೆ, ಬೇಡ ಬೇರೆಯವ್ರನ್ನ ನೋಡೋಣ. ಇಲ್ಲ ಯಾವತ್ತೂ ನನಗೆ ಅದು ಕಂಡೇ ಇಲ್ಲ. ಆಮೇಲೆ ನಾವು ಒಪ್ಕೊಂಡ್ಮೇಲೆ ನಾನು ಇನ್ನೊಂದು ಡೇಟ್ ಕೊಡಲ್ಲ ನಾನು. ಯಾಕೆಂದರೆ 2 ದೋಣಿ ಮೇಲೆ ಕಾಲಿಡಲ್ಲ ನಾನು. ಇಟ್ಟರೆ ಒಂದೇ ದೋಣಿ. ಆಮೇಲೆ ನಂದು ಕೆಟ್ಟ ಸ್ವಭಾವ ಏನಂದರೆ, ನಾ ಏನು ಒಂದು ಕೆಲಸ ನೀವು ನಂಗೆ ವಹಿಸಿರ್ತೀರಾನೆ ಅದು ಮುಗಿಯೋವರೆಗೂ ಬಿಡಲ್ಲ ನಾನು. ಅದು ಮುಗಿಸೇ ಈಚೆಗೆ ಬರೋದು. ಕೆಲವ್ರು ಹೆಂಗೆ ಅಂದರೆ ಇಲ್ಲಿ ಅರ್ಧ ಕೆಲಸ ಮಾಡ್ತಿರ್ತಾರೆ, ಅಲ್ಲರ್ಧ ಕೆಲಸ ಕೊಡ್ತಾರೆ, ಇಲ್ಲಾರ್ದ ನಂಗೆ ಅಲ್ಲರ್ಧ ನಾವು ಹೋಗಲ್ಲ. ನಂದು ಪೂರ್ತಿ ಕೆಲಸ ಆಗಬೇಕು. ಆಮೇಲೆ ದುರ್ಯೋಧನ ಹೇಳ್ತಾರೆ ನೋಡಿ, ಛಲವನ್ನು ಬಿಡೆ ನೆಲವನ್ನು ಕೊಡೆ ಅಂತ. ಛಲ ಹಿಡಿದ ಮೇಲೆ ನಾನು ಬಗ್ತಾ ಇರಲಿಲ್ಲ. ಅದು PM ಇರಲಿ, CM ಇರಲಿ, ಇನ್ನೊಬ್ರು ಇರಲಿ, ಪಾತ್ರದವ್ರು ಇರಲಿ, ನನ್ನ ಜೊತೆ ಆ್ಯಕ್ಟ್ ಮಾಡೋರು ಇರಲಿ, ಅದು ನಾನು ಮನ್ಸಿಗೆ ಒಪ್ಪೋವರೆಗೂ ನಾನು ಒಪ್ಕೊಂಡಿಲ್ಲ. ನಾನು ಓಕೆ ಆದಮೇಲೆ ಅಲ್ಲೋಗಿ ಟೇಕ್ ಮಾಡ್ತಿದ್ದೆ. ನನಗೆ ನನ್ನದೇ ಆದ ಒಂದು ಧ್ಯೇಯ ಗುರಿ ಇರೋದ್ರಿಂದ ನಾನು ಕಲಿಬೇಕು, ಮಾಡಬೇಕು, ಪಾತ್ರಗಳನ್ನ ಹೆಸರು ಮಾಡಬೇಕು, ಏನಾದ್ರು ಹುಟ್ಟಿದವ್ರಿಗೆ ಅಂತ ಆ ಭಾವನೆ ನನ್ನಲ್ಲಿತ್ತು. ಜಗಳಕ್ಕೆ ಬಂದ್ರೂ ಆಮೇಲೆ ನಾನು ಬಂಡಿ, ನೀವು ಎಷ್ಟು ಜಗಳ ಮಾಡಿರಿ 5 ನಿಮಿಷಕ್ಕೆ ನಾನೇ ಸೋಲ್ಬಿಟ್ಟು. ಅಮ್ಮ, ನೀವು 3 ಸಿನಿಮಾ ಮಾಡ್ತೀರಾ, ಮುದ್ದಿನ ಮಾವ, ಮುದ್ದಿನ ಅಳಿಯ, ಮುದ್ದಿನ ಸೊಸೆ ಅಂತ. ಆ ಸಿನಿಮಾಗಳ ಬಗ್ಗೆ ಹೇಳಿ ಅಮ್ಮ. ನಿಮಗೆ ಅದಕ್ಕೆ ಅವಕಾಶ ಹೇಗೆ ಸಿಕ್ತು?
ಅದು ಮ್ಯಾನೇಜರ್ಗಳೇ ಹೇಳ್ತಾ ಇದ್ರು ನನಗೆ. ಮುದ್ದಿನ ಮಾವ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸರ್, ಹೌದು, ಮಾವನ ಪಾತ್ರ. ಅದ್ರಲ್ಲಿ ನಾನು ಒಂದು ಬಡ್ಡಿ ಕೊಟ್ಟು ಬಡ್ಡಿ ವಸೂಲಿ ಮಾಡೋಂಥ ಬಡ್ಡಿ ಬಂಗಾರಮ್ಮ ಅಂತಾರೆ ಕ್ಯಾರೆಕ್ಟ್ರು. ಎಂಥ ಸ್ಮೂತು, ಎಂಥ ಅಭಿನಯ. ಅವರಲ್ಲಿ ಮಗು ನೋಡ್ತಾ ಇದ್ದೆ, ಪುಟ್ಟು ಮಗು ಭಾವನೆ ಅವರು, ಬಾಲಸುಬ್ರಹ್ಮಣ್ಯಂ ಸರ್. ಹೌದು, ಎಂಥ ಗಾಯಕ. ಅವ್ರ ಜೊತೆನೂ ನಂಗೆ ಚಾನ್ಸ್ ಸಿಕ್ತು, ಅದೃಷ್ಟ ನಂದು. ಅವರು ಕೊಡ್ತಾರೆ ಎಲ್ಲೂ ಹೋಗಲ್ಲ, ಗಲಾಟೆ ಮಾಡಬೇಡಮ್ಮ ಬಂಗಾರಮ್ಮ ಅನ್ನೋ ಥರ ಮಾತಾಡೋರು ಅವರು. ಕರ್ನಾಟಕದಲ್ಲಿ ಆ ಥರ ಗಿನ್ನಿಸ್ ದಾಖಲೆ ಅವರು ಇವತ್ತು ನಮ್ಮ ಮನೆ ಮನಸ್ಸುಗಳಲ್ಲಿ ಎಲ್ಲೇ ಹೋಗಲಿ, ಕಾರಲ್ಲಿ ಹೋಗಲಿ, ಯಾವುದೇ ಎಲ್ಲೇ ಹೋಗಲಿ ಅವ್ರಿಲ್ದೆ ಇಲ್ವೇ ಮುಗಿಯಲ್ಲ. ಹಂಗೆ ಅಂಥ ವ್ಯಕ್ತಿತ್ವ. ಅಂಥವ್ರ ಜೊತೆ ಮಾಡಿದೆ. ಮುದ್ದಿನ ಅಳಿಯ, ಮುದ್ದಿನ ಮಾವನು ಅವರೇ ಇದ್ದರು. ಆಮೇಲೆ ಮುದ್ದಿನ ಸೊಸೆ ಮಾಲಾಶ್ರೀ ಅವರು, ಅವ್ರ ಜೊತೆನೂ ಆ ಪಾತ್ರ ಶಶಿಕುಮಾರು ಅದರಲ್ಲೂ ಅವರೇ ಮಾಡಿದ್ರು. ಆ ಪಾತ್ರಗಳು ವೆರೈಟಿ ಇರ್ತಿತ್ತು ನಂದು. ಒಂದೊಂದು ಮನೆ ಅತ್ತೆ ಪಾತ್ರ ಆದರೆ, ಇನ್ನೊಂದು ಅಕ್ಕಪಕ್ಕದಲ್ಲಿ ನೀರು ಹಿಡಿಯುವಾಗ ಜಗಳಾಡ್ತಾರೆ ನೋಡಿ, ಗೈಯಳಿ ಹೇಳ್ತಾರೆ, ನಾ ಮೊದಲೇ ಇಡ್ಬೇಕು, ಹಾಗೆ ನೀನು ಯಾಕೆ ಬೇವರ್ಸಿ ಬಂದ್ಬಿಟ್ಟೋಳೆ, ಮಕ ನೋಡು, ಆ ಥರ ಒಂಥರ ಬೈಯೋ ಥರ ಸೀನು, ಆ ಥರ ಎಲ್ಲ ಇರೋದು. ಎಲ್ಲೇ ಆಗಲಿ ನನಗೆ ಅನ್ಯಾಯಗಳು ಕಂಡಾಗ ಅವರು ಎಂಥ CM ಇದ್ದರು, ನಾನು ರೋಡಲ್ಲೇ ಜಗಳ ನಿಂತ್ಕೊಂಡ್ಬಿಡ್ತಿದ್ದೆ. ಆ ಥರ ಗಲಾಟೆ ನಾನು. ಯಾಕೆಂದರೆ ನನಗೆ ಕಾನೂನಿಗೆ ವಿರುದ್ಧವಾದ ಕೆಲಸ ಮಾಡೋ ಇಷ್ಟನೂ ನನಗಿಲ್ಲ. ಕಾನೂನನ್ನು ಗೌರವಿಸುವಂಥ ವ್ಯಕ್ತಿತ್ವ ನಂದು. ಯಾವಾಗಲೂ ನಾವು ಸಮಾಜಕ್ಕೆ ಕಲಾವಿದರು ಏನು ಕೊಡ್ತಾಯಿದ್ದೀವಿ ಮೆಸೇಜು ಅನ್ನೋದನ್ನು ನಾವು ತಿಳ್ಕೊಂಡು ಪಾತ್ರಗಳು ಮಾಡ್ತಾಯಿರ್ತೀವಿ. ಅದಕ್ಕೆ ನಾ ಪಾತ್ರ ಒಪ್ಕೊಳ್ಳುವಾಗಲೂ ಹುಡುಕಿ ಒಪ್ಕೋತಿದ್ದೆ. ಅಂಥ ಕ್ಯಾರೆಕ್ಟರ್ ಬಂದರೆ ಮಾಡಲ್ಲ ಅಂತಿದ್ದೆ. ಯಾಕಮ್ಮ ಅಂತಾರೆ, ನಾನು ನಮ್ಮ ಯಜಮಾನ್ರು ನಾ ಪಿಕ್ಚರ್ ನೋಡೋಕೆ ಕೂತಾಗ ನಮ್ಮ ಮನೆಯವ್ರಿಗೆ ಬೆಳ್ಮಾರಿ ಯಾರು ತೋರಿಸ್ಬಾರ್ದು, ಅಮ್ಮ ಇಂಥ ಪಾತ್ರ ಮಾಡಲ್ಲ ಅಂತ, ಅದಕ್ಕೆ ನಾನು ಮಾಡಲ್ಲ ಸರ್ ಅಂತ ಹೇಳೋರು. ಕೆಲವರು ಆಯ್ತು ಮೇಡಮ್ ಮಾಡಿ, ಒಳ್ಳೇದಾಯ್ತು ಮೇಡಮ್, ಒಳ್ಳೇದಿದ್ದರೆ ಅವಕಾಶ ಕರಿತೀವಿ ಅಂತ ಕೆಲವು ಕರಿತಾನೆ ಇರಲಿಲ್ಲ ಪಾತ್ರಗಳಿಗೆ. ಓಕೆ ಅಮ್ಮ, ಇವತ್ತು ನಾವೇನೇನು ಸಿನಿಮಾಗಳು ಮಾತಾಡಿದ್ವೋ, ಪ್ರಭಾಕರ್ ಅವರು, ವಿಷ್ಣುವರ್ಧನ್ ಅವರು ಮತ್ತು SPB ಅವರು, ಇವು 3 ಜನನೂ ಇವತ್ತು ನಮ್ಮ ಜೊತೆ ಇಲ್ಲ. ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತೀರಾ? ಅವರಷ್ಟೇ ಅಂತಲ್ಲ ಮೇಡಮ್, ನಾನು ಹೇಳಿದ್ನಲ್ಲ, ಪುನೀತ್ ರಾಜ್ಕುಮಾರ್ ಅವರು, ಅಣ್ಣವರು, ಎಂತೆಂಥ ಅದ್ಭುತ ಕಲಾವಿದರು. ಬಿ ಸರೋಜಾದೇವಿ ಅಮ್ಮ, ಅಯ್ಯೋ ಅವರಂತೂ ಬಿಡಿ, ಅವರು ಸಣ್ಣ ಮಗುನೇ. ಅವ್ರನ್ನ ಅನ್ಕೊಂಡ್ರಂತೂ ಇದ್ರೆ ಇವಳಂಗೆ ಇರಬೇಕು ಕಣ್ರಿ, ಬಜಾರಿ ಥರ. ಯಾರನ್ನಾದ್ರೂ ಫೇಸ್ ಮಾಡ್ಕೊಂಬಂದ್ಬಿಡ್ತಾಳೆ, ಎಲ್ಲೋಗ್ಲಿ ಹೆಂಗಾರು ಜೈ ಅನ್ಸ್ಕೊಂಬಂದ್ಬಿಡ್ತಾಳೆ ಇವಳು ಅಂದ್ಬಿಟ್ಟು ತುಂಬ ಪ್ರೀತಿಸೋರು. ಹೀಗೆಲ್ಲ ಆದರೂ ನಾನು ಇವತ್ತು ಯಾರು ಸತ್ತಿದ್ದಾರೆ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋದೇ ಇಲ್ಲ. ಯಾವ್ದಾದ್ರು ಚಾನಲ್ ಹಾಕಿದಾಗ ಇದ್ದಾರೆ ನನ್ನ ಜೊತೆ, ಇವರಿದ್ದಾರೆ, ಪಿಕ್ಚರ್ ಬರ್ತಾ ಇದೆ. ಅವರು ಕಲಾವಿದನ ಹೇಳಿದ್ನಲ್ಲಮ್ಮ, ಕಲಾವಿದರಿಗೆ ಸಾವಿಲ್ಲ. ಹೌದು, ಹಾಗೆ. ಓಕೆ ಅಮ್ಮ, ತುಂಬ ಒಳ್ಳೆ ಮಾತುಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇವತ್ತು ನಮ್ಮ ಶೋಗೆ ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಕೂಡ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಪಂಕಜಮ್ಮ ಅವರು ವಿಷ್ಣುವರ್ಧನ್ ಅವ್ರ ಜೊತೆ, ಪ್ರಭಾಕರ್ ಅವ್ರ ಜೊತೆ ಹಾಗೂ SPB ಅವ್ರ ಜೊತೆ ಮಾಡಿದಂಥ ಸಿನಿಮಾಗಳು ಮತ್ತು ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.